ಚೇತನೆ ಹಾಂ ಸ್ಟ್ರೈಟು ಎಂಟ್ರಿ ಕರ್ಕರ್ ಅಂತ ನಂಬರ್ 8660. ಸೊ ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡ್ಬಿಡ್ತೀನಿ. ನನ್ನ ಮತ್ತೊಂದು ಯೂಟ್ಯೂಬ್ ಬ್ಲಾಗ್ಗೆ ಸುಸ್ವಾಗತ. ಸೊ ನಾನು ಎಲ್ಲಪ್ಪ ಇದ್ದೀನಿ ಅಂತಂದರೆ ಒಂದು ಪಾರ್ಟಿ ಹಾಲಲ್ಲಿದ್ದೀನಿ. ಸೊ ಮಾರ್ನಿಂಗ್ ಅಷ್ಟೊತ್ತಿಗೆ ಎದ್ದು ಹೋಗಿ ಮಾರ್ಕೆಟಿಗೆಲ್ಲ ಹೂವೆಲ್ಲ ತಂದು ಸ್ವಲ್ಪ ಬ್ಯುಸಿಯಲ್ಲಿದೆ. ಸೊ ಅದಕ್ಕೆ ವೀಡಿಯೋಸು ಬ್ಲಾಗ್ಸ್ ಏನೂ ಮಾಡೋಕ್ಕಾಗಲಿಲ್ಲ. ಸೊ ಈಗ ಎಲ್ಲ ಕೆಲಸ ಮುಗೀತು. 11-12 ಗಂಟೆಗೇನೋ ಕೆಲಸ ಎಲ್ಲ ಮುಗಿದಿದೆ. ಸೊ ಎಲ್ಲ ಕೆಲಸ ಮುಗಿದಿರೋದ್ರಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಹೋಗ್ತಾ ಹೀಗೆ ಏನು ಇರ್ತಾ ಅಂತ ಹೇಳ್ತಾ ಹೋಗ್ತೀನಿ. ಸೊ ಇದು ಬಂದುಬಿಟ್ಟು ಬ್ಯಾಕ್ ಡ್ರಾಪು, ನೀವು ನೋಡ್ಬೋದು. ಇದು ಕ್ಲೀನ್ ಬ್ಯಾಕ್ ಡ್ರಾಪು. ಇದೆಲ್ಲ ನಾವು ದಿಂಡು ತೊಗೊಬಂದು ಒಂದೊಂದೇ ಒಂದು ದಿಂಡು ಕಟ್ಟಿರೋದು. ಸೊ ಕಟ್ಟಬೇಕಾಗಿರೋದು ಲೈಕ್ ಕಟ್ತಾ ಇರಬೇಕಾದ್ರೆ ನಿಮಗೆ ವೀಡಿಯೋಸ್ ಹಾಕ್ತೀನಿ. ಸೊ ಮೇಲೆ ಪೂರ ರನ್ನಿಂಗ್ ಫ್ಲವರ್ಸು, ಅದು ಸ್ಕ್ರೀನು ಇಷ್ಟಿದೆ. ಇನ್ನು ಲೈಕ್ ಕೆಲಸ ಇನ್ನೂ ಬಾಕಿ ಇದೆ. ಅರ್ಧ ಕೆಲಸ ಮುಗಿದಿದೆ, ಮುಕ್ಕಾಲು ಕೆಲಸ ಮುಗಿದಿದೆ, ಇನ್ನೂ ತುಂಬ ಬಾಕಿ ಇದೆ. ಸೊ ಅಲ್ಲಿ ಸೆಂಟ್ರಲ್ಲಿ ಒಂದು ಚೇರ್ ಬರುತ್ತೆ, ಹತ್ತು ಕಡೆ ಇದು ಕಡೆ ಒಂದು ಸ್ಟ್ಯಾಂಡ್ ಬರುತ್ತೆ, ಇಲ್ಲಿ ಪೂರ ಮ್ಯಾಟ್ ಬರುತ್ತೆ. ಸೊ ಇಷ್ಟು ಕೆಲಸ ಇನ್ನೂ ಪೆಂಡಿಂಗ್ ಇದೆ. ಸೊ ಒಂದೊಂದೇ ಆಗ್ತಾಯಿದೆ. ಸ್ವಲ್ಪ ಬ್ಯುಸಿ ಇದ್ದೀನಿ, ನನಗೋಸ್ಕರ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಮಾರ್ನಿಂಗಿಂದ ಹೇಳಿದಾಗೆ ಮಾರ್ಕೆಟ್ಗೆ ಹೋಗಿದ್ದೆ, ಬಂದೆ. ಸೊ ನಿದ್ದೆ ಇರಲಿಲ್ಲ, ಮಲಗ್ಬಿಟ್ಟು ಎದ್ದು. ಸೊ ಕಸ್ಟಮರು ಸೊ ಬೆಂಗೆ ಬನ್ನಿ ಅಂತಂದ್ಬಿಟ್ಟು 3 ಗಂಟೆಗೆ ಸ್ಟಾರ್ಟ್ ಆಗೋದು ಲೈಕ್ ಈವೆಂಟು. ಆದ ಕಾರಣದಿಂದ ಸ್ವಲ್ಪ ಬೇಗನೆ ಬನ್ನಿ ಅಂತ ಕಾಲ್ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಬ್ಯುಸಿ ಇದರಿಂದ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಎಲ್ಲ ಮುಗಿಸಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹೋಗ್ತಾ ಏನೇನಾಗುತ್ತೆ ಏನು ಇತ್ತು ಅಂತಂದ್ಬಿಟ್ಟು ನೋಡ್ತೀರಾ, ಮತ್ತೆ ಸಿಗ್ತೀನಿ. ನಾನು ಒಂದು ಥಿಂಗ್ ಮೆನ್ಷನ್ ಮಾಡೋದು ನೋಡ್ತಾರೆ. ಏನು ಫಂಕ್ಷನ್ ಅಂತಂದರೆ ಸೀಮಂತ ಫಂಕ್ಷನು. ಸೊ ಇದು 1 ಮಂತ್ 15 ಡೇಸ್ ಮುಂಚೆನೇ ನನಗೆ ಇವೆಂಟ್ ಬುಕ್ ಆಗಿತ್ತು. ಸೊ ಇದು ಬಂದುಬಿಟ್ಟು ಕಸ್ಟಮರ್ ಹೇಗೆ ನನಗೆ ಲಿಂಕ್ ಆಗಿತ್ತು ಅಂದರೆ, ನನ್ನ ಆಫೀಸನ್ನ ಗೂಗಲ್ ಅಕೌಂಟಲ್ಲಿ ಚೆಕ್ ಮಾಡಿ ಕಾಲ್ ಮಾಡಿ ಬುಕ್ ಮಾಡಿತ್ತು. ಕಸ್ಟಮರ್ ಸ್ವಲ್ಪ ಹರಿಬರಿ ಸ್ವಲ್ಪ ಇದ್ದಾರೆ, ಬಿಕಾಸು ತೆಲುಗುವ್ರು ಆಗಿರೋದ್ರಿಂದ ಸ್ವಲ್ಪ ಅವ್ರಿಗೂ ಟೆನ್ಷನ್ಸ್ ಇರುತ್ತೆ, ಹೇಗೆ ಬರುತ್ತೆ ಏನು ಅಂತಂದ್ಬಿಟ್ಟು. ಸೊ ಅವರು ಕಸ್ಟಮರ್ ಬೆಳಗ್ಗೆ ಎದ್ದಿದ ತಕ್ಷಣ ಕಾಲ್ ಮಾಡೋದು. 4 ಗಂಟೆ 5 ಗಂಟೆ 6 ಗಂಟೆಗೆ ಕಾಲ್ ಮಾಡೋದು, ಹೇಳಿದ್ರೆ ಎಲ್ಲ ಪರ್ಚೇಸ್ ಆಯಿತು ಏನು ಇಲ್ಲ ಅಂತಂದ್ಬಿಟ್ಟು ಅಪ್ ಟು ಡೇಟ್ ಎಲ್ಲ ಕೇಳ್ತಾ ಇದ್ದಾರೆ. ಸೊ ಇದು ನನ್ನೊಂದು ಎಕ್ಸ್ಪೀರಿಯನ್ಸ್ ಅಂದ್ಬಿಟ್ಟು, ಬಿಕಾಸ್ ನನಗೆ ಯಾವುದೇ ಕಸ್ಟಮರ್ನೂ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ ಯಾವುದೂ ಮಾಡಿರಲಿಲ್ಲ. ಇವರು ಕ್ಲೀನಾಗಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ ಸೊ ಏನೇನಾಗುತ್ತೆ ಏನೇನು ಇರುತ್ತೆ ಅಂತಂದ್ಬಿಟ್ಟು ಕ್ಲೀನಿಗೆ ಅಪ್ಡೇಟ್ ತೊಗೊಂಡು ಕ್ಲೀನ್ ಮಾಡಿಸ್ಕೊಳ್ತಾರೆ. ಸೊ ಇನ್ನೂ ಕೆಲಸ ಇದೆ. ಸೊ ಫಂಕ್ಷನ್ ಬಂದುಬಿಟ್ಟು ಸೀಮಂತನ ಫಂಕ್ಷನು ಫುಲ್ ಕ್ಲೀನ್ ಔಟ್ಬಿಟ್ಟು ಗೊತ್ತಾಗುತ್ತೆ. ನೋಡಿ ಗೈಸ್, ಒಂದು ಬೈಕಲ್ಲು ನಮ್ಮ ಹುಡುಗ ನಾಚಿಕೆ ಬೀಳ್ತಾನೆ ವ್ಲಾಗಲ್ಲಿ ಬರೋದಕ್ಕೆ, ಯಾಕಂತ ಗೊತ್ತಿಲ್ಲ. ನೋಡು ಇದು ಸುಸ್ತಾಗೋಯ್ತಪ್ಪ, ಸೆಕೆ ಎಲ್ಲ ಬಂದ. ಏನೋ ಕಂದಲೇ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಸೊ ಗೈಸ್ ಎಲ್ಲ ಮುಗಿದಿದೆ. ಈ ಚೇರ್ನ 5 ಫ್ಲೋರಿಂದ ಎತ್ಕೊಂಬಂದು ಸುಸ್ತಾಗ್ಬಿಟ್ಟಿದ್ದೀವಿ, ತುಂಬ ಕಷ್ಟ ಆಯಿತು. ಸೊ ಇದು ಫೈನಲ್ ಔಟ್ಪುಟ್. ಸೊ ಇದು ಫುಲ್ಲು ಮ್ಯಾಟ್ ಹಾಕಿದ್ದೀವಿ. ಯಾರಾದ್ರೂ ಫೋನಲ್ಲೆಲ್ಲ ಮಾತಾಡ್ತಾ ಇದ್ದಾರೆ. ಸೊ ಫೈನಲ್ ಆಗಿ ಎಲ್ಲ ಮುಗಿದಿದೆ. ಲೈಟ್ ಒಂದು ಹಾಕಬೇಕಿತ್ತು, ಫೋಟೋಗ್ರಾಫರು ಲೈಟು ಎಲ್ಲ ತರೋದ್ರಿಂದ ಲೈಟಿಂಗ್ ಬೇಡ ಅಂತ ಹೇಳಿದ್ದಾರೆ. ಸೊ ಕಥೆ ಎಲ್ಲ ಮುಗಿದಿದೆ, ಎಲ್ಲ ಆಗಿದೆ. ಕಸ್ಟಮರ್ನ ಕರೆದು ತೋರಿಸಿ ಇವಾಗ ಅವರು ಏನು ಹೇಳ್ತಾರೋ ನೋಡಬೇಕು. ಕಂಪ್ಲೀಟ್ ಆಗಿ ಮುಗಿದಿದೆ. ಸೊ ದಿಸ್ ಇಸ್ ದ ಔಟ್ಪುಟ್. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಆ್ಯಂಡ್ ಇನ್ನೊಂದೇನಂತಂದರೆ ಇಲ್ಲೊಂದು ನೇಮ್ ಬೋರ್ಡ್ ಇದೆ. ಸೊ ದಿಸ್ ಇಸ್ ಅ ನೇಮ್ ಬೋರ್ಡ್.
ಸೊ ವೆಲ್ಕಮ್ ಬೋರ್ಡ್ ಇದು, ನೇಮ್ ಬೋರ್ಡ್ ಅಂತ ಕರಿತೀವಿ, ವೆಲ್ಕಮ್ ಬೋರ್ಡ್ ಇದು. ಸೊ ಇದಕ್ಕೆಲ್ಲ ಒಂದು ಪ್ಯಾಕೇಜ್ನ ರೆಡಿ ಮಾಡಿ ಕಸ್ಟಮರ್ಗೆ ಹೇಳಿ ತುಂಬ ಕಮ್ಮಿ ಏನು ಮಾಡಿಕೊಟ್ಟಿರೋದು, ತುಂಬ ಕಮ್ಮಿ ಅಂತಲ್ಲ, ಒಂದು ರೇಂಜಲ್ಲೇ ಬಜೆಟಲ್ಲಿ ಮಾಡಿಕೊಟ್ಟಿರೋದು. ಇದು ಬಂದುಬಿಟ್ಟು ಅಪಾರ್ಟ್ಮೆಂಟು, ಪೂರ ಅಪಾರ್ಟ್ಮೆಂಟು, ಒಂದೊಂದು ಅಪಾರ್ಟ್ಮೆಂಟ್ಗೂ ಒಂದೊಂದು ಪಾರ್ಟಿ ಹಾಲ್ಸ್ ಇದೆ. ಸೊ ಇದು ಪಾರ್ಟಿ ಹಾಲು 5ನೇ ಫ್ಲೋರಲ್ಲಿದೆ ಗೈಸ್. 5ನೇ ಫ್ಲೋರ್ಗೆ ಲಿಟ್ರಲಿ ಲಿಫ್ಟು ಅದರೊಳಗಡೆ ಅಂದರೆ ಸೋಫಾ ಬಂದು ಲಿಫ್ಟಲ್ಲಿ ಇಳಿಸ್ತಿಲ್ಲ, ಎತ್ಕೊಬರೋ ಅಷ್ಟು ಸುಸ್ತಾಗೋಯ್ತು, ಮಳೆ ಬರೋ ಥರ ಇದೆ. ಸೊ ಓಕೆ ಫೈನ್, ಎಲ್ಲ ಮುಗಿದಿದೆ, ಎಲ್ಲ ಆಗಿದೆ, ಕಂಪ್ಲೀಟ್ ಇವೆಂಟ್ ಎಲ್ಲ ಆಗಿದೆ. ಫೋಟೋಗ್ರಾಫರ್ ಬರಬೇಕು ಆ್ಯಂಡ್ ಇನ್ನೇನು ಬಾಕಿ ಇಲ್ಲ ಎಲ್ಲ ಬಂದಿದೆ. ಸೊ ಓಕೆ, ಕಸ್ಟಮರ್ನ ಕರೆದು ತೋರಿಸಿ ಇದರಿಂದ ಹೊರಡೋದೆ ಸಿಗ್ತೀನಿ. A few moments later. ಸೊ ಗೈಸ್, ಈವೆಂಟ್ನ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಜಸ್ಟ್ ಎದ್ದು ಸ್ನಾನ ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಕೂತಿದ್ದೆ. ಸೊ ಅಂದರೆ ನನ್ನ ಗಾಡಿ ಲೈಕ್ ಗ್ಯಾರೇಜಿಗೆ ಬಿಟ್ಟಿದ್ನಲ್ಲ, ಸೊ ಅದು ರೆಡಿಯಾಗಿದೆ ಅಂತ ಕಾಲ್ ಬಂದಿದೆ. ಸೊ ನಾನು ಅಲ್ಲೋಗಿ ಪಿಕ್ ಮಾಡಿ ತೊಗೊಬರ್ಬೇಕು. ಹೇಗೆ ಮಾಡಿದಾರೋ ಇವನು ಎತ್ತ ಕತೆ ಎಲ್ಲ ನೋಡಬೇಕು, ಏನಿದೆ ಅಂತ ಗೊತ್ತಿಲ್ಲ. ಈಗ ಜಸ್ಟ್ ಎದ್ದು ಕೂತಿದ್ದೆ. ಸೊ ಜಸ್ಟ್ ಕಾಲ್ ಮಾಡಿ ನಮ್ಮ ಮಾವ ಕಾಲ್ ಮಾಡಿ ಹೇಳಿದ್ರು, ಸೊ ರೆಡಿಯಾಗಿದೆ ಗಾಡಿ, ಹೋಗಿ ಎತ್ಕೊಂಬ ಅಂತ ಅಂದ್ಬಿಟ್ಟು. ಸೊ ಅಲ್ಲಿಗೆ ಹೋಗಿ ಹೇಗಿದೆ ಏನು ಅಂತ ನಿಮ್ಗೆ ತಿಳಿಸ್ತೀನಿ. ಹೋಗೋಣ ಬನ್ನಿ. ಮೆಲ್ಲಿಗೆ ಹೋಗೋ. ಮೋಡ ಕವಿದ ವಾತಾವರಣ, ಮಳೆ ಬರುವ ಸಾಧ್ಯತೆ ತುಂಬ ಇದೆ. ನಮ್ಮ ಹುಡುಗ ಟೂ ವೀಲರ್ ಬಂದವನೇ, ನಾನು ಹೋಗ್ಬೇಕಾದ್ರೆ ಕಾರಲ್ಲಿ ಹಾಕ್ತೀನಿ ಆರಾಮಾಗಿ. ಏನು ಮಾಡ್ತಾನೆ ಗೊತ್ತಿಲ್ಲ. ಅದೇ ಕ್ಲೈಮೇಟ್ ಮಾತ್ರ ಸಖತ್ತಾಗಿದೆ. ಕಾರ್ ಮೇಲೆ ಸ್ಕೂಟರ್ ಹಾಕ್ತೀನಿ, ಕಾರ್ ಮೇಲೆ ಸ್ಕೂಟರ್ ಹಾಕ್ತಾನಂತೆ. ಕಾರ್ ಮೇಲೆ ಸ್ಕೂಟರ್ ಹಾಕ್ಬಿಟ್ಟು ಸ್ಕೂಟರ್ ಇಟ್ಟು ಕಾರಲ್ಲಿ ಎತ್ಕೊಂಡು ಹೋಗೋದು. ಕ್ಲೈಮೇಟ್ ಮಾತ್ರ ಮಸ್ತಾಗೈತಲ್ಲ ಮೈಕಲ್, ಕ್ಲೈಮೇಟು. ಇದೊಂದು ಗ್ಯಾಪ್ ಜಾಸ್ತಿ ಇತ್ತು, ಇದೊಂದು ಮಾಡೋರಂತೆ. ಇದು ಫುಲ್ ಕಲರ್ ಹೊಡೆದವ್ರೆ. ಏನೋ ಮಾಡಿದಂಗಿಲ್ಲ ಮೈಕಲ್. ಆದರೆ ಇಲ್ಲೊಂದು ಡೆಂಟಾಗೈತೆ, ಮಾಡಿಸ್ಬೇಕು. ಅದು ಅದು ಹೆಂಗಾಯ್ತಂತಾನೆ ಗೊತ್ತಿಲ್ಲ ಮೈಕಲ್. ಇಷ್ಟೇ ಮಾಡಿಸೋ ಥರ ಇದ್ದಿದ್ರೆ ಸುಮ್ಮನೆ ಯಾವಾಗಾದ್ರೂ ಮಾಡಿಸ್ಬೋದಿತ್ತು. ಏನೋ ಗೊತ್ತಾಗ್ತಲ್ಲ. ಸರಿ, ಓಕೆ. ಸೊ ಗೈಸ್, ಕಾರ್ನ ತೊಗೊಂಡು ಮನೆ ಕಡೆ ಹೊರಟಿದ್ದೀನಿ. ಹೆವಿ ಮಳೆ ಅಂದರೆ ಮಳೆ, ಯಾಕೆ ಹೇಳ್ತೀರ, ಸಖತ್ ಮಳೆ ಬರ್ತಾ ಇದೆ. ನಾನು ಅಲ್ಲಿ ಗ್ಯಾರೇಜ್ಗೆ ಹೋಗಿತ್ತು ಬಂದುಬಿಟ್ಟು ಒಂದು 6 ಗಂಟೆಗೆ ಹೋಗಿದ್ದೆ, 6:30 ಹೋಗಿದ್ದೆ. 6:30, ಇವಾಗ ಎಷ್ಟು 7:30. 1 ಅವರ್ ವೆಯ್ಟ್ ಮಾಡಿದ್ದೀನಿ. ಮಳೆ ನಿಲ್ಲುತ್ತೆ ಅಂತ ನಿಲ್ಲೋ ಥರನೇ ಕಾಣಿಸ್ಲಿಲ್ಲ. ಸೊ ನಮ್ಮ ಹುಡುಗ ಬಂದಿದ್ದ ಜೊತೇಲಿ. ಸೊ ಅವನಿಗೂ ಮನೆಯಿಂದ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು, ಬಾ ಅಂತ. ಏನಂತ ಗೊತ್ತಿಲ್ಲ. ನಾನು ಹೇಳ್ದೆ ಅವನಿಗೆ ಲೈಕ್ ವೆಯ್ಟ್ ಮಾಡ್ಬಿಟ್ಟು ಹೋಗೋಣ ಅಂತ.
ಬಟ್ ಆದರೂ ಹೋಗೋಣ ಅಂತಂದ್ಬಿಟ್ಟು ಸ್ವಲ್ಪ ಲೈಟಾಗಿ ಮಳೆ ನಿಂತು ಹೋಗೋಣ ಅಂತಂದ್ಬಿಟ್ಟು ಎತ್ತಿದ್ರಿ, ಆದರೂ ಮಳೆ ಸ್ಟಾರ್ಟ್ ಆಗಿದೆ. ಅವ್ನಿಗೆ ಹೇಳ್ದೆ ನಿಂತ್ಬಿಟ್ಟು ಹೋಗೋಣ ಅಂತಂದು ಕೇಳ್ತಾ ಇಲ್ಲ, ಬಟ್ ನೆಂದುಬಿಟ್ಟಿದ್ದೀನಿ ಹೋಗೋಣ ಅಂತಂದ. ಸೊ ಅದಕ್ಕೆ ಮನೆ ಕಡೆ ಹೊರಟಿದ್ದೀನಿ. ಗಾಡಿ ಎಲ್ಲ ಕ್ಲೀನಿಂಗ್ ರೆಡಿ ಆಗಿದೆ. ಇನ್ನೂ ಸ್ವಲ್ಪ ಕೆಲಸಗಳಿದೆ, ತೋರಿಸ್ದೆ ನಿಮಗೆ ಇನ್ನೂ ಏನೇನಿದೆ ಅಂತ. ಸ್ವಲ್ಪ ಜಾಸ್ತಿನೇ ಕೆಲಸ ಇದೆ, ಮಾಡಿಸೋಣ. ಈಗ ಎಮರ್ಜೆನ್ಸಿ ಇರೋದು ಸ್ವಲ್ಪ ಮಾಡಿಸ್ಬೇಕಿತ್ತು ಅಂತ ನಾನು ರೆಡಿ ಮಾಡಿಸ್ದೆ. ಸೊ ಕತೆ ಏನು ಗಾಡಿದು ಅಂತಂದರೆ, ಲೈಕ್ 2 months ಬ್ಯಾಕ್ ಬಂದುಬಿಟ್ಟು ಆಕ್ಸಿಡೆಂಟ್ ಆಗಿತ್ತು. ಏನಂತಂದರೆ ಆಕ್ಸಿಡೆಂಟ್ ಅಂದರೆ ಅದು ದೊಡ್ಡದೇನಿಲ್ಲ, ಲೈಕ್ ಒಂದು ಟಾಟಾ AC ಟಚ್ ಆಗಿತ್ತು ಅಂತಂದ್ಬಿಟ್ಟು, ಲೈಕ್ ಟಚ್ ಆಗಿ ಲೈಕ್ ಮುಂದೆಗಡೆ ಲೆಫ್ಟ್ದು ಏನಪ್ಪ ಅದು, ಲೈಕ್ ಮುಂದೆಗಡೆ ಲೆಫ್ಟ್ದು ಹೆಡ್ಲೈಟ್ದು ಫುಲ್ ಗ್ಲಾಸೇ ಹೊಡೆದೋಗ್ಬಿಟ್ಟಿತ್ತು. ಫುಲ್ ಗ್ಲಾಸ್ ಹೊಡೆದೋಗಿತ್ತು. ತಿರ್ಗಾ ಬ್ಯಾನೆಟ್ದು ಸ್ವಲ್ಪ ಮೇಲೆ ಎದ್ಬಿಟ್ಟಿತ್ತು. ಎಲ್ಲನೂ ಒಂದೂವರೆ ತಿಂಗಳಿಂದ ಪೆಂಡಿಂಗ್ ಇಟ್ಕೊಂಡಿದೆ ಸ್ವಲ್ಪ ಕೆಲಸ, ಅದು ಇದು ಅಂತ ಅಂದ್ಬಿಟ್ಟು ಸ್ವಲ್ಪ ಅಮೌಂಟ್ ಎಲ್ಲ ಶಾರ್ಟೇಜ್ ಇತ್ತು ಅಂತ ಸ್ವಲ್ಪ ಪೆಂಡಿಂಗ್ ಇಟ್ಕೊಂಡಿದೆ. ಸೊ ಈಗ ನಾನು ಸ್ವಲ್ಪ ಅದೆಲ್ಲ ಮೊನ್ನೆನೇ ಹೋಗಿ JC ರೋಡ್ಗೆ ಹೋಗಿ ಹೆಡ್ಲೈಟ್ ಎಲ್ಲ ಹುಡುಕಿ ಹಾಕ್ಸಿ, ಸೊ ಅದೇನೋ ಪೇಂಟಿಂಗ್ ಎಲ್ಲ ಇತ್ತು. ಸೊ ನಮ್ಮ ಚಿಕ್ಕಪ್ಪ ಎಲ್ಲ ಹೇಳಿ ಮಾಡಿಸಿದ್ದೀವಿ. ನೆಕ್ಸ್ಟ್ ಸ್ವಲ್ಪ ಕೆಲಸ ಇದೆ ಗಾಡಿದು, ಅದು ಏನಂತ ಗೊತ್ತಿಲ್ಲ. ಈ ಗಾಡಿ ತೊಗೊಂಡಾಗಿಂದನೂ ಸ್ಟಾರ್ಟಿಂಗಲ್ಲಿ ಏನೂ ಇರಲಿಲ್ಲ, ಬಟ್ ಈಗ ಹೋಗ್ತಾ ಸುಮ್ಮನೆ ಟಚ್ ಆಗ್ತದೆ. ಸುಮ್ಮನೆ ಏನಾಗ್ತದೆ ಗೊತ್ತಾಗ್ತಾ ಇಲ್ಲ, ಬಟ್ ಪರವಾಗಿಲ್ಲ, ಈಗೇನೋ ಥರ ಏನೂ ಇಲ್ಲ, ಹೋಗ್ತಾ ಇದೆ. ಸೊ ಇಷ್ಟೇ ಸೀನು. ಗಾಡಿ ತೊಗೊಂಡಿದ್ದಾಯಿತು, ಮನೆ ಕಡೆ ಹೊರಟಿದ್ದೀನಿ. ಹೆವಿ ಮಳೆ ಬರ್ತಾಯಿದೆ, ಬಟ್ ಆದರೂ ಸ್ಲೋವಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಿಮ್ಮ ಮನೆಗೆ ಹೋಗ್ಬಿಟ್ಟು ನಾನು ಸಿಗ್ತೀನಿ. ಓಕೆ, ಸೊ ಗೈಸ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಇದಿಷ್ಟು ಇವತ್ತಿನ ಕಥೆ ಆಗಿತ್ತು. ಸೊ ಮತ್ತೊಂದು ದಿನ ಮತ್ತೊಂದು ವ್ಲಾಗಲ್ಲಿ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್, ಲವ್ ಯು ಆಲ್.